ವಿಧಾನಸಭೆ ಚುನಾವಣೆ 2028ರಲ್ಲೇ ಹಿಂದಿನ ಇತಿಹಾಸ ರಿಪೀಟ್ ಆತಪ್ಪ ಅಂತಂದ್ರೆ ನೀವು ಹೇಳ್ಬೋದು, ಇಲ್ಲ 25-17 ಆತರು ಅಂತೇಳಿ. ನೀವು ಆಡಳಿತದಲ್ಲಿ ಇರಲಿಲ್ಲ, ಆಗ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿತ್ತು. ನೀವು ಮೊನ್ನೆ ಚುನಾವಣೆಯಲ್ಲಿ ಅನ್ನೋದು ನಾವು ಗಮನದಲ್ಲಿಟ್ಟುಕೊಂಡ ಲೆಕ್ಕ ಹಾಕಿದ್ರೆ ಇಲ್ಲೇ ಏನಪ್ಪ ಅಂತಂದ್ರೆ ಈ ನಮ್ಮ ಲೋಕಸಭಾ ಚುನಾವಣೆಯಲ್ಲೇ ಕಾಂಗ್ರೆಸ್ಸದ ಗ್ಯಾರಂಟಿ ಇದ್ದಾಗಲೂ 17 ಸೀಟ ಆಯ್ಕೆ ಮಾಡ್ಕೊಂಡು ಬಂದಿದ್ದು. ಅದು ಸಾಧನೆ ಅಂತ ನಾವು ಒಪ್ಪಬೇಕಾಗ್ಯದ. ಅಂದರೆ 2023 ಯಡಿಯೂರಪ್ಪನ ಹೊರಗಿಟ್ಟಿದ್ರಿ, ನೀವು ಎಷ್ಟು ಬಂದ್ರಿ? 66 ಬಿಟ್ಟು ಮತ್ತೆ ಎಷ್ಟು ಬಂದು ಅಂತ ಅವ್ರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಇದರಲ್ಲಿ ಈ ಒಂದು ಕಾರಣದಿಂದಾಗಿ ಈ ಯಡಿಯೂರಪ್ಪನವರ ವಿಮಾನೋತ್ಸವಕ್ಕೆ ಒಂದಿಷ್ಟು ಎಲ್ಲೋ ಕಪ್ಪು ಚುಕ್ಕೆ ಆತೇನು ಅನ್ನುವಂಥ ಮಾತುಗಳಿದ್ದಾವೆ. ಏನರಲ್ಲಿ ಅದ್ರ ಬಗ್ಗೆ ಹೆಚ್ಚು ಮೋಸ್ಟ್ಲಿ ಯಡಿಯೂರಪ್ಪನ ತೆರಿಗೆ ಇಳಿಸ್ಕೊಳ್ಳಿಕ್ಕಿಲ್ಲ. ಆದರೆ ಇವರೆಲ್ಲ ಮಾತಾಡೋದ್ರಿಂದಾಗಿ ಸಹಜವಾಗಿ ಯಡಿಯೂರಪ್ಪರ ಅವರ ಮಗನ ಕುರ್ಚಿ, ಅಧ್ಯಕ್ಷ ಕುರ್ಚಿ ಇನ್ನಷ್ಟು ಗಟ್ಟಿ ಆಗ್ತಾಯಿದೆ. 2022ರಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ ಆಗಿನ ಮಾತು. ಆದರೆ ಈಗಿನ ಮಾತು ಮಾತ್ರ ನಮ್ಮ ಯತ್ನಾಳರಿಗೆ ಯಡಿಯೂರಪ್ಪನವರು ಪೂರ್ತಿ BJP ಬಾಗಿಲ ಮುಚ್ಚೋದಕ್ಕೆ ಅನುಕೂಲ ಮಾಡಿಕೊಟ್ಟರು ಅಂತ ಮಾತ್ರ ಹೇಳಬೇಕಾಗಿದೆ. ಅದನ್ನಲ್ಲಿ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸುದ್ದಿ H16 ನ್ಯೂಸ್ ಅರ್ಥ ತಿಳಿಸಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.